ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಹೊಸದೊಂದು ಮತ್ತೊಂದು ನನ್ನ ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಒಂದು ಸ್ಪೆಷಲ್ಲಾಗಿ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ಅದು ಒಂದು ಗಂಡು ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಇಲ್ಲಿ ಎದ್ದ ತಕ್ಷಣ ಅಳ್ತಾ ಬರ್ತಾಯಿದ್ದೀನಿ ಅಂತ ಅಂದ್ಕೊಂಬಿಡಿ, ಏನಿಲ್ಲ, ಆರಾಮಾಗೆ ಬರ್ತಾಯಿದ್ದೀನಿ. ಕಣ್ಣು ಉಜ್ಕೊತ ಬರ್ತಾಯಿದ್ದೀನಿ ಅಷ್ಟೇ. ಬಂದ ತಕ್ಷಣ ರಾತ್ರಿ ಎಲ್ಲ ಏನೇನೇನೇನೋ ನೋಡ್ತೀವಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಫೋನಲ್ಲಿ. ಬೆಳಗ್ಗೆ ಎದ್ದು ಮಾಮೂಲಿ ಅದೇ ಉಪ್ಪಿಟ್ಟು, ಅದೇ ಚಿತ್ರಾನ್ನ, ಅದೇ ಪಲಾವು, ಅದೇ ಅವಲಕ್ಕಿ. ಏನೂ ರೂಟೀನ್ ಚೇಂಜ್ ಆಗೋದೇ ಇಲ್ಲ. ಎಷ್ಟೇ ಫೋನು, ಎಷ್ಟೇ ವೆರೈಟಿ ರೆಸಿಪಿ ನೋಡಿದ್ರು ಅದೆಲ್ಲ ನೋಡಿಕೊಂಡು ಇವತ್ತು ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅದನ್ನೇನು ಹಾಕ್ಬಿಟ್ಟು ಆಮೇಲೆ ಅದನ್ನು ಸೋಸಿ ಇಟ್ಬಿಟ್ಟು ನಾನು ಅಫ್ರೆಶ್ ಕುಡಿಯೋಕ್ಕೆ ಬಂದೆ. ಅದು ನೆನ್ನೆ ಅಷ್ಟೆಲ್ಲ ಅಫ್ರೆಶ್ ಕುಡಿದು ಮುಗಿಸ್ಬೋದಲ್ಲ ಅಂತ ಅಂದರೆ ಸ್ವಲ್ಪ ಡೋರ್ ಓಪನ್ ಮಾಡಿ ನೋಡಿದ್ರೆ ಒಂದು ಪಾರಿವಾಳ ಹಾಗೆ ಸೂರ್ಯ ಉದಯ ಆಗ್ತಾ ಇರೋದು ಕಾಣಿಸ್ತು. ತುಂಬ ಚೆನ್ನಾಗಿ ಮೂಡ್ ಫ್ರೆಶ್ ಆಗುತ್ತಲ್ವ ಇದೆಲ್ಲ ನೋಡ್ತಾ ಇದ್ದರೆ. ಹಾಗಂತ ಹೇಳ್ತಾ ಬಂದರೆ ಬಂತಿದ್ದಂಗೆ ಬೆಳಗ್ಗೆನೆ ತಲೆಗೆ ಶೂಟ್ ಹಾಕಿದ್ಲು ನಮ್ಮ ಹೃದಯ. ಇಲ್ಲಿ ರುದ್ಯ ಕೇಳಿರೋ ಪ್ರಶ್ನೆ ಪ್ರಕಾರ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇರೋದು. ಫ್ರೀಡಮ್ ಅಂದರೆ ಗಂಡು ಮಕ್ಕಳಿಗೆ ಕೊಟ್ಟಷ್ಟು ಫ್ರೀಡಮ್ ಹೆಣ್ಮಕ್ಳಿಗೆ ಕೊಡೋಲ್ಲ ಅಂತ ಇರೋದು. ಆ್ಯಸ್ ಎ ಪೇರೆಂಟಾಗಿ ಹೌದು, ಯಾರೂ ಕೂಡ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಕೊಡೋಷ್ಟು ಫ್ರೀಡಮ್ ಕೊಡೋಲ್ಲ. ಯಾಕೆ ಅಂದರೆ ಫಿಸಿಕಲಿ ಗಂಡು ಮಕ್ಕಳಿಗಿಂತ ವೀಕ್ ಇರ್ತಾರೆ ಹೆಣ್ಮಕ್ಳು. ಆದ್ದರಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಹೆಣ್ಮಕ್ಳನ್ನ ಆದಷ್ಟು ಮನೆಯಲ್ಲೇ ಇರೋಕ್ಕೆ ರಿಸ್ಟ್ರಿಕ್ಷನ್ ಕೂಡ ಮನೆಯಲ್ಲೇ ಹಾಕ್ತಾರೆ. ಅದನ್ನು ನಮ್ಮ ಹೆಣ್ಮಕ್ಳು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ಫ್ರೀಡಮ್ ಇಲ್ಲ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಜಗಳ, ಮನಸ್ತಾಪ ಅದು ಇದು ಮಾಡ್ಕೋತಾರೆ. ಅದರ್ವೈಸು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ. ಇವಾಗಿನ ಕಾಲದಲ್ಲಿ ತುಂಬಾ ಬದಲಾಗಿದೆ. ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಫ್ರೀಡಮ್ ಇಲ್ಲ ಅಂತ ಆದಷ್ಟು ಈಕ್ವಲ್ ಅಂತ ರಾಜ್ಯ ಸರ್ಕಾರನೇ ಅನೌನ್ಸ್ ಮಾಡಿಬಿಟ್ಟಿದೆ ಅಂತ. ಆದ್ದರಿಂದ ಈಗಲೂ ಸ್ವಲ್ಪ ನಮ್ಮ ಜನ ಅದೇ ರೀತಿ ಇದ್ದಾರೆ. ಯಾಕೆಂದರೆ ಸೇಫ್ಟಿಗೋಸ್ಕರ. ಏನೇ ಆಗಿರಲಿ ಹೆಣ್ಣಿಗೆ ಗಂಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾನೆ. ಏಕೆಂದರೆ ಒಬ್ಬ ತಂದೆಯಾಗಿ, ಗಂಡನಾಗಿ, ಅಣ್ಣ ತಮ್ಮ ಯಾವುದೇ ಆಗಲಿ ಅವಳಿಗೊಂದು ಧೈರ್ಯ, ಅವನು ಜೊತೇಲಿದ್ದಾನೆ ಅನ್ನೋದು ಒಂದು ಅಷ್ಟೇ ಧೈರ್ಯ. ಸೊ ಇದೆಲ್ಲ ನಾನು ನೆನೆಸ್ಕೊಂಡು ಸ್ವಲ್ಪ ಫೀಲಿಂಗಲ್ಲೇ ಹೋಗ್ಬಿಟ್ಟೆ. ಮಧ್ಯಾಹ್ನ ಆದಮೇಲೆ ಮಕ್ಕಳಿಗೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಡೋಣ ಅಂದ್ಬಿಟ್ಟು ನಿಪ್ಪಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಸಿಡ್ತಾಯಿದ್ದೀನಿ. ಕಳಿಸ್ಬಿಟ್ಟು ಈಗ ಶೇಪ್ ಕೊಡ್ತಾಯಿದ್ದೀನಿ. ಇದನ್ನು ಏರ್ ಫ್ರೈಯರಲ್ಲಿ ಮಾಡೋಣ ಅಂತ. ನನಗೆ ಎಣ್ಣೆಯಲ್ಲಿ ಕರೆದಿರೋ ಅಂತಹ ಪದಾರ್ಥಗಳು ಸ್ವಲ್ಪನೂ ಇಷ್ಟ ಆಗಲ್ಲ. ಹೆಲ್ತ್ ವೈಸ್ ಅಂತೂ ತುಂಬಾ ಕೆಟ್ಟದ್ದು ಅದಂತೂ ನನ್ನ ಪ್ರಕಾರ. ಅದರಿಂದ ಮಕ್ಕಳಿಗೂ ನಾನು ಕೊಡೋಲ್ಲ ಎಣ್ಣೆಯಲ್ಲಿ ಕರೆದಿರೋ ಅಂಥ ಫುಡ್ಸ್ ಆಗಲಿ, ಇನ್ನೊಂದು ಮತ್ತೊಂದು ಯಾವುದೇ ಆಗಲಿ. ಬೇಕ್ರಿ ಫುಡ್ಡು ಎಲ್ಲೋ ಅಪರೂಪ, ತಿಂಗಳಲ್ಲಿ 1 ಸಲನೋ 2 ಸಲನೋ ಅಷ್ಟೇ, ಅವರ ಇಷ್ಟಕ್ಕೋಸ್ಕರ ಕೊಡಿಸ್ತೀನಿ ಯಾವಾಗಾದರೂ ಅಂದ್ಬಿಟ್ಟು ನಾನೀಗ ಏರ್ ಫ್ರೈಯರ್ ತಂದಿರೋದ್ರಿಂದ ಏರ್ ಫ್ರೈಯಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟ್ ಟೈಮ್ ನಾನು ಏರ್ ಫ್ರೈಯಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆಲೇ ಬೇರೆ ಥರ ಟೇಸ್ಟ್ ಬರುತ್ತೆ, ಇದರಲ್ಲೇ ಬೇರೆ ಥರ ಟೇಸ್ಟ್ ಬರುತ್ತೆ. ಸರಿ ಅಂದ್ಬಿಟ್ಟು ಅದೆಲ್ಲ ಮಕ್ಕಳಿಗೆ ಮಾಡಿ ಇಟ್ಬಿಟ್ಟು ನಾನು ಮಧ್ಯಾಹ್ನ ಊಟ ಇವತ್ತು ಯಾಕೋ ಬೇಜಾರಲ್ಲೇ ಇದೆ ಅಂದ್ಬಿಟ್ಟು ಏನೂ ಅಡುಗೆ ಮಾಡಿರಲಿಲ್ಲ. ಇನ್ನು ಸ್ವಲ್ಪ ಅನ್ನ ನೈಟಿಂದ ಹಂಗೆ ಇತ್ತು, ನೆನಾಕಿದ್ದೆ. ಅದಕ್ಕೆ ನಾನು ಮೊಸರು ಹಾಕ್ಬಿಟ್ಟು ಮನೆಯಲ್ಲೇ ಇರೋವಂಥ ತರಕಾರಿನ ಮೇಯಿಸ್ಕೊಂಡಿದ್ದೆ. ಒಂದು ಚಿಕನ್ ಕೂಡ ಇತ್ತು. ಇವತ್ತಿನ ಬೆಳಗಿನ ಡ್ಯೂಟಿ ಇಲ್ಲಿಗೆ ಮುಗೀತು.